ನೋಡಿ ಇಲ್ಲಿ ಗುಬ್ಬಚ್ಚಿಗಳು ಗೂಡು ಕಟ್ಟಿದಾವೆ ಎಷ್ಟು ಚೆನ್ನಾಗಿ. ಒಂದೇ ಮರದಲ್ಲಿ ಇಷ್ಟೊಂದು ಗೂಡು ಕಟ್ಟಿದಾವೆ ನೋಡಿ. ಅವುಗಳ ಮನೆ ಇದು. ನಮ್ಮ ಹೆಸರು ಮಾಂತೇಶ್ವರ ಹಿರೇಮಠ, ಶಾಪುರ ತಾಲೂಕ, ಜಿಲ್ಲಾ ಯಾದಗಿರಿ, ಸೈದಾಪುರ ಗ್ರಾಮ. ಈ ಸರಿ ತೊಗರಿ ಬೆಳೆ ಹಾಕಿದೀವ್ರಿ. ತೊಗರಿ ಬೆಳೆಯಲ್ಲಿ ಪಿಂಕ್ ಅಂತ ಹೇಳಿ ಅದು ಗೌರ್ಮೆಂಟ್ ಕೊಟ್ಟಿರುವಂತ ಬೀಜ. ಅದು ಕಾರ್ಬನ್ ಡೈಜ್ನಮ್ ಅಂತ ಹೇಳಿ ಒಂದು ಪುಡಿ ಕೊಡ್ತಾರ. ಬಹಳಷ್ಟು ರೈತರು ಮಿಕ್ಸ್ ಮಾಡಿ ಬಿತ್ತಲ್ಲ, ಅದಕ್ಕ ಬಿತ್ತು ಎಳೆದಾಗ ಅದು ಪುಡಿ ಲೇಪಿಸಿ ಬಿತ್ತಿದ್ರೆ ಬೇರು ಕೊಳೆ ರೋಗ ಕಮ್ಮಿ ಇರ್ತದ. ಇದ್ರಾಗ ಮಳಿ ಜಾಸ್ತಿ ಆದ್ರೂ ದಕ್ಸ್ಕೊಂತ. ಇದನ್ನ ಬಂದು ಯಾವ ತಿಂಗಳಲ್ಲಿ ಹಾಕಿದಿರಾ? ಇಂದು ರೋಣಿ ಮಳೆ ಅಂತ ಬರ್ತದ್ರಿ, ಮಿರ್ಗಾ ರೋಣಿ. ಈಗ ಸದ್ಯಕ್ಕೆ 4 ತಿಂಗಳು ಹಾಕಿದ್ವಿ. 4 ತಿಂಗಳು. 4 ತಿಂಗಳು ಈಗೆಲ್ಲ ಹೂ ಬಿಡು ಕಾಯಿ ಬಿಡು. ಕಾಯಿ ಹೂವು ಇನ್ನ ಒಂದೂವರೆ ತಿಂಗಳು ಬೇಕು. ಎಷ್ಟ್ರೊಳಗ ಕಟಾವಿಗೆ ಬರ್ತವ. ಈ ತೊಗರಿ ಬಂದು ಮಳೆ ಆಧಾರಿತನ ಇಲ್ಲ ನೀರಾವರಿನ? ಇದು ಮಳಿ ಆಧಾರಿತನ. ಸಾಧ್ಯ ಆದಷ್ಟು ಅದನ್ನ ಮಾಡ್ಬೇಕ್ರಿ. ಆ ನಂತರ ಮಳಿ ಒಂದ್ ವೇಳೆ ಈಗ ಜಲ್ದಿನೇ ಕಮ್ಮಿ ಆಗ್ಯದ ಈ ವರ್ಷ. ಈಗ ಹರಿ ನೀರ್ ಬಿಟ್ಟಿವಿ ಪಿಂಕ್ಲರ್ಲಿಂತ, ಬೋರ್ ಅವ. ಕೆನಾಲ್ ನೀರೇ ಇರ್ಲಿ ಬೋರೇ ಇರ್ಲಿ, ನೀರಿಂದ ಇದ್ರೆ ಎಕರೆಕ್ 8 ಕ್ವಿಂಟಲ್ 10 ಕ್ವಿಂಟಲ್ ಬರ್ತದೆ. ಇದ್ರಲ್ಲಿ ಪಿಂಕ್ ತಳಿ ಬರ್ತದೆ. ಇದು ಬಂದು ಇಷ್ಟು ಉದ್ದ ಬೆಳೆದಿದೆಯಲ್ಲ, ಈ ತಳಿ ಇದು ತರ ಯಾಕಂದ್ರೆ ಈ ಬ್ಯಾರಿ ಜರ ನಡ್ಬರ್ಕ್ 1 ವಾರಗಟ್ಲೆ ಮಳೆ ಆದ ನಂತರ ಬಿಡದೆ ಹಚ್ಚ್ರಿ ಮಳಿ. ಅದಕ್ಕಾಗಿ ಅದು ಬಹಳಷ್ಟು ಊಚ್ ಹೋಗ್ಯದೆ. ಅಷ್ಟೊಂದು ಮೀಡಿಯಂ ಆಗಿ ಮಳೆಗಾಲ ಆದ್ರ ಅಷ್ಟೊಂದೇನು ಇದಾಗಲ್ಲ, ಸಿಂಪಲ್ ಇರ್ತದ. ಇದು ಎಷ್ಟಾದ್ರೂ ಹೈಟ್ ಹೆಚ್ಚಿಗೆ ಹೋಗಂತ ತಳಿ ಇದು. ಈ ತೊಗರಿ ಬಂದ್ಬಿಟ್ಟು ಸೈಜ್ ವೈಸ್ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿರತ್ತ? ಬೇರೆ ಬಾರಿ ಏಕ್ ನಂಬರ್. ಬಜಾರ್ಗೆ ನಮ್ದು ಮಾಲ್ ಟೆಂಡರ್ದಾಗ ಹೆಚ್ಚಿಗೆ ಆದ. ಕಾಣಿಸಲ್ಲ, ಅಷ್ಟು ಬೆಳೆದ್ಬಿಟ್ಟೈತೆ. ಬಾಳ ಇನ್ನೂ ಹೈಟ್ ಆದ್ರಿ. ಇದಕ್ಕೆ ದವಾ ಮೇಂಟೆನ್ಸ್ ಮಾಡ್ಬೇಕಾದ್ರೆ ಪೈಪ್ ಲಿಂತ್ ಎತ್ತರಿಸಿಡ್ಬೇಕು. ಆದ್ರೆ ಈಗ ಡೋಮ್ ಕ್ಯಾಮ್ರಾ ಅಂತ ಹೇಳಿ ಮುಖಾಂತರ ಬಂದಾವ್ ಸ್ಪ್ರೇ ಮಾಡಕ್. ಅವು ಸ್ವಲ್ಪ ಬಾಡಿಗೆ ರೂಪದಾಗ ಕೊಡ್ತಾರ. ನಾವು ಅದನ್ನ ತರ್ಸ್ಕೊಂಡು ಆ ಕ್ಯಾಮ್ರಾದ ಮೂಲಕ ದವಾ ಹಾಕಿ ಎಲ್ಲ ಮೇಂಟೆನ್ಸ್ 4 ಎಕರೆ ಮಾಡ್ತಾವ. ಈಗ ಬಂದು ಯಾವ ಸ್ಟೇಜ್ ಅಲ್ಲಿ ಇದೆ ಇವು? ಈಗ ಹೂ ಬಿಟ್ಟು ಇನ್ನ ಒಂದೂವರೆ ತಿಂಗಳು ಬೇಕ್ರಿ ಇದು ಕಟಾವಿಗೆ ಬರ್ಬೇಕು. 1.5 ತಿಂಗಳು ಬೇಕು. ಇನ್ನ ಒಂದ್ಸಲ ಈ ದವಾ ಸಿಂಪರಣೆ ಮಾಡ್ಬೇಕು ನಾವು. ಆ ನಂತರ ಇದು ಇಳುವರಿ ಪ್ರಮಾಣ ಹೆಚ್ಚುತ್ತದ. ಇದಾದ ನಂತರ ನಮ್ ಕಟಾವಿಗೆ ಬರ್ತಾವ ಮುಂದ್ 1.5 ತಿಂಗಳು ಆದ ನಂತರ. ಇದು ಎಷ್ಟು ಎಕರೆ ಹಾಕಿದ್ರ? 4 ಎಕರೆ. 4 ಎಕರೆ. ಪ್ರತಿ ವರ್ಷನೂ ಇದೆ ಹಾಕ್ತೀರಾ? ಇಲ್ರಿ, 1 ವರ್ಷ ಬಿಟ್ಟು ಹತ್ತಿ ಮಾಡ್ತೇವ್. ಹೋದ ವರ್ಷ ಹತ್ತಿ ಇತ್ತು, ಈ ಬೇರೆ ತೊಗರಿ ಮಾಡಿದ. ಮುಂದಕ್ಕೆ ಹತ್ತಿ ಮಾಡ್ತೇವೆ. ಹತ್ತಿ ಆದ ನಂತರ ಇದು ಕಟಾವ್ ಮಾಡಿ ಮತ್ತೆ ಸಜ್ಜೆ ಬಿತ್ತೇವ್ ನಾವು. ಆ ಸಜ್ಜಿದ ಏನಾಗ್ತದ, ಹೊಲ್ದಾಗ ಕಾಲ್ಗಾಯಿ ಗೊಬ್ಬರ ಕಾಂಪೋಸ್ಟ್ ಕೊಟ್ಟಂಗ ಆತದ. ಬುಡ್ಚಿ ಒಳಗಿಂದ ರೂಟ್ ಓಡಿಸಿ ಬಿಡ್ತೇವ್. ಅದೆಲ್ಲ ಹೊಲ ಮೆತ್ತಗಾಗಿ ಬಿಡ್ತದ. ಆದ ನಂತರ ಮುಂದಿನ ಬೆಳಿಗ್ಗೆ ಯಾವುದೇ ಮಾಡು ಯಶಸ್ವಿ ಆಗಿ ಇಳುವರಿ ಪ್ರಮಾಣ ಹೆಚ್ಚಿಸ್ತದ. ಹತ್ತಿ ಮಾಡ್ತೀವಿ. ಹತ್ತಿ ಆದ ನಂತರ ಮತ್ತೆ ಅದನ್ನು ಹತ್ತಿ ಈ ಯಾಳಿಗೆ ಬರ್ತಾವ. ಅದು ಬಂದ ನಂತರ ನಾವು ಶೇಂಗಾ ಮಾಡ್ಬೋದು, ಮತ್ತೆ ಹತ್ತಿ ಇದು ಸಜ್ಜಿ ಮಾಡ್ಕೋಬಹುದು. ಯಾವುದೇ ಬೆಳೆ ಬೆಳ್ಕೋಕೆ 2 ಮಾಲ್ ಆರಾಮ್ ಬೆಳಿತೇವೆ. 1 ವರ್ಷದಲ್ಲಿ 2 ಮಾಲ್ ಪೀಕ್. ಇದನ್ನ ಬೀಜ ಬಂದು ಬಿತ್ತನೆ ಮಾಡೋದು ಯಾವ ರೀತಿ? ಇದನ್ನ ಬೀಜ ಬಂದು ಸಾಲ್ ಹೊಡಿಯೋದಾ ಹೆಂಗೆ ಇದ್ರದ್ದು? ಇದು ಟ್ರ್ಯಾಕ್ಟರ್ಗೆ ಹಾಕಿ ಬಿಡ್ತೀವ್ರಿ ಬೀಜ ಬಿತ್ತುವುದಕ್ಕ. ಹೌದಾ? ತಾನೇ ಬಿತ್ತದ. ಟ್ರ್ಯಾಕ್ಟರ್ಲಿಂತ ಬಾಡಿಗೆ ರೂಪದಾಗ ಅವ್ರು ಬರ್ತಾರ. ನಾವು ಎಕರೆ ಲೆಕ್ಕ ತಗೊಂತಾರ ಅವ್ರು. 1,000 ರೂಪಾಯಿದಂತೆ. ಅವ್ರಿಗೆ ನಾವೇನಂದ್ರ ಬಾಡಿಗೆ ಕೊಟ್ಟು ಬಿಸ್ಕೊಂತೇವ್. ಇದು ಟೋಟಲ್ ಎಷ್ಟು? 6 ತಿಂಗಳು ಬೆಳೆನಾ ಇದು? 6 ತಿಂಗಳು ಬೇಕ್ರಿ ಕಟಾವಿಗೆ ಆಗ್ಬೇಕಾದ್ರೆ. ಒಳಗ್ ಪೈಲೆ ಹೆಸರು ಬಂದದ. ಈಗ 10 ಕ್ವಿಂಟಲ್ ನಡುವ. ಆ ಹೆಸರು ಆದ ನಂತರ ಒಳಗ ಗಳೆ ಹೊಡೆದಿವಿ. ಇದು ಹೆಸರು ತಕ್ಕೊಂಡು ಮಧ್ಯಕ್ಕೆ ಹಾಕಿದ್ರ? ಒಳಗ ಹೆಸರು ತಕ್ಕೊಂಡಿವಿ ಅಂತ. ಈಗ 3 ತಿಂಗಳದಾಗೆ ಬರ್ತದ ಹೆಸರು ಕಟಾವಿಗೆ. ಅಂದ್ರೆ ಉಪ್ಪು ಬೆಳೆ ತೆಗ್ದ್ಬಿಟ್ಟಿದ್ರ? ಅದು ಹೆಸರು ಆದ ನಂತರ ಇದಕ್ಕೆಲ್ಲ ಒಳಗ ಸ್ವಚ್ಛ ಮಾಡ್ಕೊಂಡು ಇದು ಮಾಡ್ಕೊಂಡಿವಿ. ಈಗ ಏನಂತಂದ್ರೆ ಇದೊಂದು ಮಾಲ್ ಬರ್ತದ. ಇದಾದ ನಂತರ ಸಜ್ಜಿ ಬರ್ತದ. ಈಗ ನೀವು ಟೋಟಲ್ ಆಗಿ ಇಲ್ಲೇ 4 ಎಕರೆ ಅಷ್ಟೇ ಹಾಕಿರೋದು ಈ ಸರಿ? 4 ಎಕರೆ. ಅಂದ್ರೆ 4 ಎಕರೆಯಲ್ಲಿ ಒಂದು 6 ತಿಂಗಳಿಗೆ ಎಷ್ಟಂತ ಒಂದು ಆದಾಯ ಮಾಡಕ್ಕಾಗತ್ತಲ್ಲ ಇದ್ರಲ್ಲಿ? ಈಗ ಅಂದ್ರೆ ಹೆಸರು ಅಂದ್ರೆ ಒಂದು 10 ಕ್ವಿಂಟಲ್ ಹೆಸರು ಮಾಡ್ಕೊಂಡೇನ್ರಿ. 10 ಕ್ವಿಂಟಲ್ ಹೆಸರು ಆದ ನಂತರ ಒಂದು 8,300 ರೇಟ್ ಹೋಗ್ಯಾವ ಹೆಸರು. ಟೋಟಲ್ ಎಷ್ಟು ಬಂತು? 10 ಕ್ವಿಂಟಲ್ 80,000 ಬಂತು. ಈ ತೊಗರಿಯಲ್ಲಿ 4 ಎಕರೆ 4 ಎಕರೆ ಅಂದ್ರೆ ಇದು 36 ಕ್ವಿಂಟಲ್ ಮ್ಯಾಗ ಬರ್ಬೇಕ್ರಿ ಮಿನಿಮಮ್.
30 ಆತು ಕ್ವಿಂಟಲ್. ಹಾ. ಯಾಕಂದ್ರೆ ಮಳೆ ಪ್ರಮಾಣ ಹೆಚ್ಚಾಗಿ ಊಸ್ ಬಾಳ ಹೋಗ್ಯಾವ, ಹಾ. ಒಳಗ್ ನೆಳಗೋದಿ. ಕೆಲವು ಈಗ ಸದ್ಯಕ್ಕೆ ಇನ್ನು 1 ವಾರದಿಂದ ಮಳೆ ಬೇಕಾಗಿತ್ತು, ಮಳೆ ಆಗಿಲ್ಲ. ಕೆಲವು ಕಡೆ ಆಯ್ತು, ಕೆಲವು ಕಡೆ ಆಗ್ಲಿಲ್ಲ. ಹಾ. ಅದಕ್ಕ ಈ ಬೋರ್ವೆಲ್ ನೀರು ಬಿಡಾಕತ್ತೀವಿ. ಹಂಗೆ ಒಂದ್ ಕ್ವಿಂಟಲ್ ತೊಗರಿ ಏನ್ ರೇಟ್ ಐತಣ್ಣ? ಏನ್ರಿ ಅದೇನು 8,000 ಮಾಡ್ತದ, 8,500 9,000 ತನ ಮಾರ್ಯಾರ. ಅಲ್ಲಿ ನಿಮ್ದು 4 ಎಕರೆಯಿಂದ 30 ಕ್ವಿಂಟಲ್ ಆಗತ್ತ. 36 ಕ್ವಿಂಟಲ್ 40 ಕ್ವಿಂಟಲ್ ಆಗ್ಬೇಕು. ಹಾ. ಮಿನಿಮಮ್ 30-35 ಎಷ್ಟ್ ಲಾಭ ಬರ್ಬೋದಣ್ಣ ಟೋಟಲ್ ಆಗಿ? ಬರ್ತದ್ರಿ. 3-3.5 ಲಕ್ಷ, 3-3 10,000 ಆರಾಮ ಮಾರ್ಬಹುದು. ಬೇಡ ರೇಟ್ನಾಗ ಹೆಚ್ಚು ಕಮ್ಮಿ 3 ಮೂರು 9,000 ಸರಾಸರಿ ಮಾಡ್ತದ್ರಿ. 8,500-9 ಇದು ತೊಗರಿ. ಹಾ. 10-12 ಅಂತ ಈಗ ಹೇಳ್ತಾರ, ಆದ್ರ ಆ ಯಾಳಿಗೆ ಹೆಂಗಿರ್ತದ ಮಾಲ್ ಬಂದಾಗ ಗೊತ್ತಾಗಲ್ಲ. ಅಲ್ವಾ? ಹಾ. ಹೆಸರಲ್ಲಿ ಒಂದ್ 80,000, ಇದ್ರಲ್ಲಿ ಹಾ. 4 ಲಕ್ಷ ಹಂಗ್ ಮಾಡ್ಕೋಬಹುದು. 3.5-4 ಲಕ್ಷ. ಹಾ, ಹಾ. ಮತ್ತೆ ಸಜ್ಜಿ ಬೆಳಿತೀವ್ರಿ ಆ ನಂತರ. ಹಾ. ಅದು ಒಂದು ಮಿನಿಮಮ್ ಅಂದ್ರ 30-35 ಕ್ವಿಂಟಲ್. ಹಾ. ಅದು 2,500 ರೂಪಾಯಿ ರೇಟ್ ಅದ. ಹಾ. ಹೋದ ವರ್ಷ 1 ಎಕರೆ ಮಾಡಿದೆವು, 13 ಕ್ವಿಂಟಲ್ ಆಗ್ಯದ ಹಾ, ಹಾ, ಒಂದೇ ಎಕರೆ. ಹಾ. ಆ ಬೋರ್ವೆಲ್ ಇದ್ದ ಮತ್ತೆ ಉಳ್ಕಿದ್ ಹಚ್ಚಿತ್ತು. ಅದಕ್ಕಾಗಿ ಅದು 1 ಎಕರೆ ಏನಂದ್ರ 13 ಕ್ವಿಂಟಲ್ ಸಜ್ಜಿ 2,500 ರೂಪಾಯಿ ಕೊಟ್ಟಿವಿ ಮೊನ್ನೆ. ಹಾ. ಹ್ಮ್. ಸೊ ಈಗ ನೀವು ತುಂಬಾ ವರ್ಷಗಳಿಂದ ಈ ತೊಗರಿ ಬೆಳಿತಾ ಇದ್ರಲ್ಲ, ಹ್ಮ್. ಆ ಕಾಲದ ತೊಗರಿ ಆ ಆ- type ತೊಗರಿಗೂ ಇದಕ್ಕೂ ವ್ಯತ್ಯಾಸ ಏನು? ಆ ವ್ಯತ್ಯಾಸ ಆದ್ರಿ. ಆ ಕಾಲ ತೊಗರಿ ಮಳೆ ಆಧಾರದವಾಗೇ ಬೆಳಿಬೇಕು. ಹಾ. ಹೆಚ್ಚಿಗೆ ಮಳೆ ಆಗಿದ್ರು ಕೆಡಬಹುದು, ಆದ್ರ ಕಮ್ಮಿ ಇದ್ರಂದ್ರೆ ಏನು ಮಾಡಕ್ ಸಾಧ್ಯನೇ ಇಲ್ಲ. ಅದೆಲ್ಲ ಫಲ ಹೋಗಿ ಸ್ವಚ್ಛ ಖಾಲಿ ಗಿಡ ಇರ್ತಿತ್ತು. ಏನು ಇಂಜೋಲಿಗೆ ಮಳೆ ಆದ್ರೆ ಒಂದ್ ಸ್ವಲ್ಪ ಸಿಗ್ತಿತ್ತು. ಹಾ. ಅದು ಭರವಸೆ ಇದ್ದಿಲ್ಲ ಆಗಿನ. ಹಾ. ಆದ್ರೆ ಆಗ್ತಿತ್ತ, ಆಗ್ಲಿಕ್ಕಿಲ್ಲ. ಈಗಿಂದು ಭರವಸೆ ಅದ ಒಂದು. ಈಗ ಮಳೆ ಅಂತ ಕೈ ಕೊಟ್ಟದ. ನಮ್ಗೆ ಸ್ವತಂತ್ರದಾಗ ಬೋರ್ ಅವ. ಹಾ. ಬೋರು ಕೆನಾಲ ಯಾರು ಇದ್ದರಿಗೆ ಅನುಕೂಲ, ಆದ್ರೆ ಮಡ್ಡಿ ಜಮೀನ್ ಇದ್ರೆ ನೀರಿಲ್ದರಿಗೆ ಅನುಕೂಲ ಆಗಲ್ಲ. ಅದು ಫಸಲು ಕೂಡ ಅರ್ಧ ಜಾಸ್ತಿ ಪ್ರಕಾರ. ಬರುತ್ತೆ ಇದ್ರಲ್ಲೇ, ಫಸಲು ಕೂಡ ಜಾಸ್ತಿ ಬರುತ್ತೆ ಈ ಜಾಸ್ತಿ ಜಾತಿಯಲ್ಲೇ. ಬರ್ತದೆ, ಇಳುವರಿ ಹೆಚ್ಚಿಗೆ ಬರ್ತದೆ. ಇಳುವರಿ ಹೆಚ್ಚಿಗೆ ಬರ್ತದೆ. ಇಳುವರಿ ಜಾಸ್ತಿ ಬರುತ್ತೆ. ಜಾಸ್ತಿ. ಈಗ ಒಂದು ಗಿಡದಲ್ಲಣ್ಣ ಚೆನ್ನಾಗ್ ಬಂದಿದೆ ಚೆನ್ನಾಗಿಲ್ಲ ಅಂತ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಈಗ ಒಂದು ಈ ಗಿಡ ಇದೆ, ಹ್ಮ್. ಸೊ ಈ ಗಿಡ ಹೆಂಗೆ ಒಳ್ಳೆ ಫಸಲು ಬರುತ್ತೆ ಇಲ್ವಾ ಅಂತ ಹೇಳ್ಬಿಟ್ಟು ಹೆಂಗ್ ಅದು ಐಡೆಂಟಿಫೈ ಕಾಯಿ ಗಾತ್ರ ಗೊತ್ತಾಗ್ತದ್ರಿ. ಹಾ. ಕಾಯಿ ಗಾತ್ರದ ಮ್ಯಾಗೆ ನಾವು ಇದು ದಪ್ಪ ಅದ, ಇದು ಮಾಲ್ ಇಳುವರಿ ಗಿಡ ಹೆಚ್ಚಿಗೆ ಬರ್ತದೆ. ಪರವಾಗಿಲ್ವಾ ಹಾಗಾದ್ರೆ? ಹಾ. ಇದ್ರಂತೆ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಆವ ಕೆಲವು ಹಾ. ಕೊಡಿ. ಇನ್ನು ಸಾಧಾರಣ ಇದು ನೆಳ್ಳ ಬೀಳ್ತದ ಮನಿದು. ಹೌದು. ಅದಕ್ಕಾಗಿ ಸ್ವಲ್ಪ ಇಳುವರಿ ಇದು ಕಮ್ಮಿ ಅದ. ನಮ್ ಭಾಗ ಅಲ್ಲಿ ಮಗ್ಲಕ್ಕ ಈ ಸೈಡ್ಗೆ ಜಾಸ್ತಿ ಪ್ರಮಾಣದಾಗ ಕಾಯಿ ಅದ. ಸೊ ಇದು ಬಂದು ರೋಗಗಳು ಯಾವೆಲ್ಲ ಬರಕ್ ಚಾನ್ಸಸ್ ಇರುತ್ತೆ ಇದಕ್ಕೆ? ಇದಕ್ಕೆ ರೋಗ ಬರಂತ ಚಾನ್ಸ್ ಏನಿಲ್ರಿ, ಆಗಿಲ್ಲ. ನಾವು ಅದು ಕಾರ್ಬನ್ ಡೈಜನಮ್ ಕಳ್ಸಿ ಬಿತ್ತಿದ ಬಳಿಕ ರೋಗದ ಬಾಧೆ ಇಲ್ಲ. ಹಾ. ಇದಕ್ಕೇನ್ ರೋಗ ಅಂದ್ರೆ ಮೇಂಟೆನ್ಸ್ ಫಸ್ಟಿಗೆ ಉಂಡಿಗಡ್ತದ. ಇದು ಜೂಡಿ ಆಗಿಬಿಡ್ತದ. ಹಾ. ಅದು ಐಸ್ಪೆಟ್ ಆಗ್ಲಿ, ಇನ್ನೊಂದು ಕಿನಾಲ್ ಪಾಸು ಐಸ್ಪೆಟ್ 2 ಪುಡಿ ಕಳ್ಸಿ ದವಾ ಸ್ಪ್ರೇ ಮಾಡಿದ್ರಾಯ್ತು. ಹಾ. ಅದೆಲ್ಲ ಬಿಡ್ತದ. ಹಾ. ಅದು ಬಿಟ್ಟ ನಂತರ ಇವು ಮಗ್ಗಿ ಹೂವು ಆಗಕ್ ಸಾಧ್ಯ ಆಗ್ತದ. ಆ ಮಗ್ಗಿ ಹೂವು ಬಿಡೋ ಯಾಳಿಗೆ ಹುಳ ಬರ್ತದ. ಅದು ಬಂದ ನಂತರ ಇದು ಏನಂತಂದ್ರ ನಾವು ಇದು ಪ್ರೋಕ್ಲೈನ್ ಅಂತ ಒಂದು ಹಾ. ದವಾ ಬರ್ತದ. ಹಾ. ಹಾ. ಅದು ಹೊಡೆದ್ರೆ ಎಲ್ಲ ಕ್ರಿಮಿ ಒಳಗಿಂದ ಇದು ನಾಶ ಆಗಿ ಹಾ. ಫಲ ಚಟ್ಟಿ ಸಣ್ಣ ಚಟ್ಟಿ ಗಾತ್ರದ ಕಾಯಾಗಿ ದಪ್ಪ ದಪ್ಪ ಕಾಯಿ ಆಗಕ್ಕ ಸಾಧ್ಯ. ಸೊ ಇದನ್ನ ಕಟಾವು ಹೆಂಗ್ ಮಾಡ್ತೀರಾ? ಕಟಾವು ನಾವು ಲೇಬರ್ ಇರ್ದು ಕಟಾವ್ ಮಾಡ್ಕೊಂತೀವಿ ನಾವು. ಇದುವರೆಗೆ ಕಟ್ ಮಾಡೋದ ಮಿಷನರಿನ? ಇಲ್ರಿ, ಕೈಯಲ್ಲೇ? ಇದು ಕೈಲಿಂತೆ ಕಟ್ ಮಾಡಿದ್ರೆ ರಾಶಿ ಸ್ವಚ್ಛ ಆಗ್ತದ, ಇದಾಗ್ತದ, ದಾಣಿ ಜಾಸ್ತಿ ಆಗ್ತದ. ರಾಶಿ ಮಿಷನ್ಗೆ ಹಾಕ್ತೀರಾ? ರಾಶಿ ಮಿಷಿನ್ಗೆ ಹಾಕ್ತಿವಿ. ಕೊಯ್ದು ಕಟ್ ಮಾಡಿ ಬಡ್ದು ಹಾ. ಮಷಿನ್ಗೆ ಹಾಕ್ತಿವಿ. ಸ್ವಚ್ಛ ಬರ್ತದ ಕಾಳು, ಕಡ್ಡಿ ಬರಂಗಿಲ್ಲ, ಏನಿಲ್ಲ. ದಪ್ಪ ಗಾತ್ರದ ಕಾಳು ಒಂದೇ ಸೈಜ್ ಬರ್ತದ. ಹ್ಮ್. ಅದು ಇಲ್ಲೇ ಚಾಣಿಗೆ ಹಾಕಿದಂಗ ಆಗಿರ್ತದ. ಬಜಾರ್ಗೆ ಹೋಯಟಿಗೆ ಎಲ್ಲ ನಮ್ದು ಸಣ್ಣ ಕಾಳೇನ ಕಡ್ಯಾಕ್ ಆಗ್ತದ. ಗಾತ್ರ ಇದ್ದ ಕಾಳು ಚೀಲಕ್ ಬರ್ತದ. ಸೊ ಎಲ್ಲ ರೆಡಿ ಮಾಡಿದ್ಮೇಲೆ ಈಗ ರೆಡಿ ಮಾಡಿದ್ಮೇಲೆ ತಗೊಳಕ್ಕೆ ಬರ್ತಾರಾ? ಹಿಂಗೆ ಅಲ್ಲೇ ನಾವು ಗಂಜಿಗೆ ಹೋಗ್ತೀವಿ. ಯಾದಗಿರಿ ಜಿಲ್ಲೆ, ಯಾದಗಿರಿ ಜಿಲ್ಲೆ? ಯಾದಗಿರಿ, Market ಶಾಪುರ ತಗೊಂಡ್ ಹೋಗ್ತೀರಾ? ಮಾರ್ಕೆಟ್, ಸುರ್ಪುರ. ಹಾ. ನಮ್ಗೆ ಇವು ಸಮೀಪರು 3 ಹಾ. ಅತಿ ಸಮೀಪ ಇರೋದ್ರಿಂದ ಹಾ. ನಾವ್ ಎಲ್ಲಿ ರೇಟ್ ಜಾಸ್ತಿ ಜಿಲ್ಲಾ ಮಟ್ಟದಾಗ ಯಾದಗಿರಿ ಇರೋದ್ರಿಂದ ಹ್ಮ್. ಖರೀದಾರ ಹೆಚ್ಚಿನ ಪ್ರಮಾಣದಾಗ ಬರ್ತಾರ. ಅಲ್ಲಿ ಅವು ಟೆಂಡರ್ದಾಗ ಜಾಸ್ತಿ ಪ್ರಮಾಣದಾಗ ಆಗ್ಬಹುದು ಧಾರಣೆ. ಹಾ. ಹಿಂಗಾಗಿ ಯಾದಗಿರಿ ಬೆಳ್ತೀವಿ. ಹಾ. ಈ ಕಡೆ ತೊಗರಿನೇ ಜಾಸ್ತಿ ಬೆಳಿತಾರೆ, ಯಾಕೆ ಅಂತ ನಿಮ್ಮ ಅನುಭವ ಪ್ರಕಾರ? ನಮ್ಮ ಅನುಭವ ಪ್ರಕಾರ ಜರ ಈಗಿನ ರೊಕ್ಕದ ಮಾಲ್ ಅಂತಂದ್ರೆ ದಿನನಿತ್ಯದಲ್ಲಿ ರೊಕ್ಕ ಇದ್ರೆ ಕೆಲಸ ಆಗ್ತದ. ರೊಕ್ಕದ ಮಾಲ್ ನಾವು ಬೆಳೆಯೋದು. ಹಾ. ಇದಕ್ಕಿನ ಕಾಲದಾಗ ಏನಿಲ್ಲ, ಸ್ವಲ್ಪ ಒಟ್ಟಿಗೆ ಸಜ್ಜಿ ಜೋಳ ಆದ್ರ ಆಯ್ತಪ್ಪ ಅಂತಿದ್ರು. ಹಾ. ಈಗ ಅದು ಕೇಳಲ್ಲ. ಫಸ್ಟ್ ದುಡ್ಡು ಇರ್ಬೇಕು ಯಾವಾಗ್ಲೂ. ಆಕಲ್ಕ ತೆಗ್ಯಕ್ಕ ಹಾ. ದುಡ್ಡು ಇದ್ರೆ ಎಲ್ಲಾನು ನಮ್ಮ ಕೃಷಿಯಲ್ಲಿ
ಅನುಕೂಲ. ಸೊ ಇದು ರೊಕ್ಕದ ಬೆಳೆ ಅಂತೀರಾ ನಿಮ್ ಹಾ, ಪ್ರಕಾರ? ರೊಕ್ಕದ ಬೆಳೆ. ಈಗ ಇದ್ರಲ್ಲೆಲ್ಲ ಹುಳ ಬೀಳತ್ತಲ್ಲ, ಅದ್ ಅದು ಬಂದು ಮಾಡ್ಕೊಬೇಕು. ಹಕ್ಕಿಗಳೆಲ್ಲ ತಿಂದ್ಬಿಟ್ಟು ಹೋಗತ್ತೆ ಅಂತಂದ್ರಲ್ಲ, ಅದು ಅದು ಏನಂತಂದ್ರ ಆಗ್ತಕ್ಕಂತ ಹುಳ ದೊಡ್ಡ ಕಣ್ಣಿಗೆ ಕಾಣ್ತಂದ್ರ ಅದು ಗುಬ್ಬಿ, ಈ ಗಿಡದಲ್ಲಿ ಕಟ್ಟಿದಂತ ಇವೆಲ್ಲ ಕ್ರಿಮಿ ಏನ್ ಕಾಣ್ತಾವ ತುದಿ ಕುಂತು ಅವೆಲ್ಲ ಹಿಡ್ಕೊಂಡ್ ಬಂದು ತಮ್ಮ ಮಕ್ಕಳು ತಾವು ಅಟ್ಟಿ ತುಂಬಿಸುವಂತಾವ ಅಲ್ಲಿ. ಆದ್ರಿಂದ ಇದು ಅರ್ಧದಷ್ಟು ಕಡಿಮೆ ಖರ್ಚು. ಕಡಿಮೆ ಖರ್ಚು. ಅದು ಕ್ರಿಮಿ ಇತ್ತಂತಂದ್ರೆ ಬಹಳಷ್ಟುನು ಇವು ಕಾಯಿ ತೂತ ಬಡಿಸ್ತಿದ್ವು. ಅವೆಲ್ಲ ಎಲ್ಲಿದ್ರು ತಮ್ಮ ಆಹಾರಕ್ಕಾಗಿ ತಾವು ತಿಂದು ತಮ್ಮ ಮಕ್ಕಳಿಗಾಗಿ ತರ್ತಾವ. ಎಲ್ಲಿ ಇದು 4 ಎಕರೆ ಜಮೀನು ಒಳಗೆ ಎಲ್ಲಿ ತನಕ ಕಂಡ್ರು ಹಿಡ್ಕೊಂಡು ಬಂದು ಅವಕ್ಕ ಆಹಾರ ಹಾಕ್ತವಂತಾವ ತಾವು ಹೊಟ್ಟೆ ತುಂಬಿಸ್ಕೊಂಡು. ಹುಳ ಹುಳ ಕ್ರಿಮಿ ಅದೇನಾದ್ರು ಕೀಡಿ ಏನಾದ್ರು ಅಂತ. ಇದೆಯಾ ಕಾಣತ್ತ ಅದು ಹುಳ ಇಲ್ಲಿ ಈಗ ಸದ್ಯಕ್ಕೆ ಹೇಳ್ರಿ ಹೊಡೆದದ ದವ ಹೊಡೆದಕ್ಕ ಆಗಿಲ್ಲ. ಸ್ಪ್ರೇ ಮಾಡ್ತೀವಲ್ಲ ಅದಕ್ಕೆ ಸಣ್ಣ ಕ್ರಿಮಿ ಹುಟ್ಟದ್ರಾಗೆ ಇದು ನಾಶ ಆಗಿರ್ತದ. ಮುಂದೆ ಹುಟ್ಟಂತ ಆ ಕಾಲಕ್ಕೆ ನಾವು ಬಾಳ್ ಹಿಂಗ್ ಜಾಡ್ಸೋದು ಒಯ್ಯೋದು ಹುಳ ಎಲ್ಲಾರು ತೆಗ್ಗಾಕಿ ಮುಚ್ಚೋದು ಮಾಡೀವಿ. ಅವೆಲ್ಲ ಹಿಂಗ್ ಮಾಡಿದ್ರಾಗೆ ಇದೆಲ್ಲ ಫಲ ಉದುರ್ತಿತ್ತು, ವೇಸ್ಟ್ ಆಗ್ತಿತ್ತು. ಏನ್ ಪ್ರಯೋಜನ? ಈಗ ಒಳ್ಳೊಳ್ಳೆ ದವಾ ಬಂದಾವ. ಆ ದವದ ಮೂಲಕ ಹಕ್ಕಿಗಳು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಸಹಾಯ ಮಾಡ್ತವೆ. ಯಾವ್ದು ಈ ಹಕ್ಕಿಗಳು ಅಕ್ಕಿಗಳು ಬಹಳಷ್ಟು ಚಲೋನ್ರಿ. ಸುತ್ತಮುತ್ತ ಗಿಡ ಇದ್ರ ಏನಾಗ್ತದ ಅಂತಂದ್ರೆ ಈ ಹುಳ ಕ್ರಿಮಿ ಕೀಟ ಎಲ್ಲ ಹಿಡ್ಕೊಂಡ್ ಬಂದ್ ತಾವ್ ಆಹಾರ ಮಾಡ್ಕೊಂತಾವ, ಹೊಟ್ಟೆ ತುಂಬಿಸ್ಕೊಂತಾವ. ಅದ್ರಿಂದ ಒಂದ್ ರೀತಿ ಅನುಕೂಲ. ಈ ಭಾಗದಾಗ ನಮ್ಗೆಲ್ಲ ಇದು 4-6 ಎಕರೆ ಜಮೀನ್ದಾಗನು ಹುಳನೇ ನಾವ್ ನೋಡಾಗ ಇರಂಗೇ ಇಲ್ಲ ನೋಡ್ ಕ್ರಿಮಿ. ಒಂದು ಆ ಕಾಲಕ್ಕೆ ಬಹಳಷ್ಟು ಗಿಡಕ್ಕೆ 1-3 ನಾವ್ ಹಿಂಗ್ ಒಳಗಡೆ ಹೋಗಿ ಬಂದ್ರೆ ನಮ್ ಡುಬ್ಬದ ಮ್ಯಾಗ ಹತ್ತಿದ್ದವು ಆ ಎಳ್ದ. ಈಗಿಲ್ಲ, ಸ್ಪ್ರೇ ಮಾಡಿದ್ಮೇಲೆ ಎಲ್ಲ ದವಾಗಳು ಒಳ್ಳೆ ದವಾ ಚಲೋ ಬಂದಾವ. ಅದರಿಂದ ಏನಂತಂದ್ರ ಯಾವ್ದು ನಮ್ ಕ್ರಿಮಿ ಕೀಟದ ಉಪದ್ರ ಇಲ್ಲ. ಈಗ ಊರಲ್ಲೆಲ್ಲ ನಗರ ಪ್ರದೇಶ ಅಂತ ಎಲ್ಲ ಬೆಂಗಳೂರು ಈ ಕಡೆ ಮುಂಬೈ ಅಂತೆಲ್ಲ ಹೋಗ್ಬಿಡ್ತಾ ಇದಾರೆ. ಕೂಲಿಗೆ 400 ರೂಪಾಯಿ 500 ರೂಪಾಯಿ ಕೊಟ್ರು ಯಾರು ಸಿಗ್ತಾ ಇಲ್ಲ. ಮತ್ ಮಾಡ್ಬೇಕ್ರಿ, ಬೇರೆ ಅನಿವಾರ್ಯ ನೋಡಿ. ಕಟಿಂಗ್ ಮಿಷಿನ್ ಮಾಡ್ಬೇಕು. ಇವ್ರು ಕಟ್ ಮಾಡಾರ ಇರಂಗಿಲ್ಲ, ಡಿಮ್ಯಾಂಡ್ ಕೂಲಿ ಕೇಳ್ತಾರ. ಬಹಳಷ್ಟು ಕೂಲಿ ನಾವು ಜಮೀನ್ ಇದ್ದವ್ರು ಹೊಲ್ದಾಗ ಮೇಂಟೆನ್ಸ್ ಮಾಡ್ಕೊಂಡು ತೆಗಿಯೋದೇ ಉತ್ತಮ. ನಾವು ಗುಳೆ ಹೋದ್ರೆ ಏನಾಗ್ತದ ಅಂತಂದ್ರೆ ಏನು ಬಾಳ ಅನಿವಾರ್ಯ. ಹೋಗ್ಬೇಕು ಅಂತ ಅನ್ಸಲಿಲ್ಲ ನಿಮ್ಗೆ? ನಾವು ಹೋಗಿ ಬಂದಿವ್ರಿ. ಆ ಕಾಲದಾಗ 84ರಾಗ ನೀರ್ ಇದ್ದಿದ್ದಿಲ್ಲ, ಏನಿದ್ದಿಲ್ಲ, ಜಮೀನುಗಳು ಕೆನಾಲ್ ಇದ್ದಿಲ್ಲ, ಬೋರ್ ಇದ್ದಿಲ್ಲ, ಮಾಡ್ಕೋಕ್ ಅನುಕೂಲ ಇದ್ದಿದ್ದಿಲ್ಲ. ನಾವು ಪುಣೆ ಮುಂಬೈದಾಗ 25 ರೂಪಾಯಿಗೆ ಸಾಯಂಕಾಲ ತನ ಮಾಡಿ ಕೂಲಿ. ಆಮೇಲೆ ಈ ಕಡೆ ಬಂದ್ಬಿಟ್ಟು 84ರಿಂದ ಈ ಕಡೆ ಬಂದ ಮ್ಯಾಕ ಸ್ವಲ್ಪ ನಾವು ಮಾಡ್ಕೋತೀವಿ. 84-85ಕ್ಕೆ ನಮಗೆ ಇಲ್ಲಿ ನೀರು ಸ್ಟಾರ್ಟ್ ಆಯ್ತು, ಕೆನಾಲ್. ಅಲ್ಲಿಂದ ನಮ್ಗ ಉತ್ತಮ ಶೇಂಗಾ ಬೆಳೆದ್ವಿ ಫಸ್ಟಿಗೆ. ಶೇಂಗಾ, ಹತ್ತಿ, ಸೂರ್ಪಾನ. ಹೋದ ವರ್ಷ ಮತ್ತ 25 ಕ್ವಿಂಟಲ್ ತೊಗರಿ ಆಯ್ತು. ಒಂದು 15 ಕ್ವಿಂಟಲ್ ಹತ್ತಿ ಆಯ್ತು, ಸ್ವಲ್ಪ ಇತ್ತು ಹತ್ತಿ. ಆ ನಂತರ ಮತ್ತ 13 ಕ್ವಿಂಟಲ್ 1 ಎಕರೆ ಸಜ್ಜಿ ತೆಗ್ದೇವು. ಹೋದ ವರ್ಷ ಟೋಟಲ್ ಆಗಿ ಆದಾಯ ಅಂತ ಎಷ್ಟು ಮಾಡ್ಕೊಂಡ್ರಿ? 3 ಲಕ್ಷ. 3 ಲಕ್ಷ. 3 ಲಕ್ಷ. ಅದು ಸಾಕಂತೀರಾ ನಿಮ್ಗೆ? ಮತ್ತೆ ಮಾಡ್ಬೇಕ್ರಿ. ಇನ್ನೂ ಮಾಡಿದ್ರೆ ಇನ್ನೂ ಇಳುವರಿ ಹೆಚ್ಚಿನ ಪ್ರಮಾಣದಾಗ ಬರ್ತದ. ನಾವ್ ಎಷ್ಟು ದುಡ್ತೀವಿ ಅಷ್ಟು ಫಲ ಸಿಗ್ತದ. ನಾವು ಅದಕ್ಕೆ ಲಕ್ಷ್ಯ ಕೊಟ್ಟು ಮಾಡಿದ್ರೆ ಇಳುವರಿ ಪ್ರಮಾಣ ಹೆಚ್ಚು ತೆಗಿಬಹುದು. ಇಲ್ಲಿ ಕೂಲಿ ಆಳಿಗೆಲ್ಲ ಎಷ್ಟೈತೆ ದುಡ್ಡು? ಹೆಣ್ಣಾಳ್ ಗಂಡಾಳಿಗೆಲ್ಲ ಇಲ್ರಿ ರೀ, ನಮ್ ಬಲ್ಲಿ 200 ರೂಪಾಯಿ ಆದ್ರಿ. ಒಬ್ರು ಹೆಣ್ಮಕ್ಳು 11 ಗಂಟೆಗೆ ಬರ್ತಾರ, 6 ಗಂಟೆಗೆ ಹೋಗ್ತಾರ. ಮಧ್ಯಾಹ್ನ 1 ಗಂಟೆ ಊಟ ಮಾಡ್ತಾರ. ಎಲ್ಲ 200 ರೂಪಾಯಿ.